ಬಿಟ್ಟು ತನ್ನ ಮಗನೊಂದಿಗೆ ಹಳ್ಳಿಯಲ್ಲಿ ವಾಸಿಸುತ್ತಿದ್ದನು ಮತ್ತು ಅವನು ತನ್ನ ಬಾಲ್ಯದಿಂದಲೂ ಭಾರತೀಯ ಸೇನೆಗೆ ಸೇರಲು ಬಯಸಿದನು. ಮತ್ತು ಇಂದು ಬಹಳ ಶ್ರಮದ ನಂತರ ಜಾಯ್ನಿಂಗ್ ಲೆಟರ್ ಬರುತ್ತದೆ ಮತ್ತು ಬಿಟ್ಟು ಅದೇ ರಾತ್ರಿ ಸೈನ್ಯಕ್ಕೆ ಸೇರಲು ಹೊರಡುತ್ತಾನೆ. ಆದರೆ ಬಿಟ್ಟು ಜೀವನದಿಂದ ಒಂದು ಫೋನ್ ಕಾಲ್ ಮುಗಿದಿದೆಯಂತೆ. ಕಾರಣಾಂತರಗಳಿಂದ ಬಿಟ್ಟು ಮಗನನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆಸ್ಪತ್ರೆಯಲ್ಲಿ ಬಿಟ್ಟು ಶ್ವಾಸಕೋಶ ಕೆಟ್ಟಿರುವುದು ಕಂಡುಬಂದಿದೆ. 24 ಗಂಟೆಯಲ್ಲಿ ಬದಲಾಗದಿದ್ದರೆ ಮಗ ಬದುಕುವುದಿಲ್ಲ. ಬಿಟ್ಟು ಅಳುತ್ತಾ ತನ್ನ ಬಳಿ ಅಷ್ಟು ಹಣವಿಲ್ಲದ ಕಾರಣ ತನ್ನ ಶ್ವಾಸಕೋಶವನ್ನು ಸರಿಪಡಿಸಲು ತನ್ನ ಮಗನನ್ನು ಕೇಳುತ್ತಾನೆ. ಆದರೆ ಸಾವಿನ ಅಪಾಯವಿದ್ದ ಕಾರಣ ವೈದ್ಯರು ನಿರಾಕರಿಸಿದ್ದಾರೆ. ಆಗ ಉಗ್ರರ ದಾಳಿ ನಡೆದ ಕಾರಣ ಗಡಿಯಿಂದ ಕರೆ ಬರುತ್ತದೆ. ಬಿಟ್ಟು ಕಣ್ಣೀರು ಒರೆಸಿಕೊಂಡು ಗಡಿಯ ಕಡೆಗೆ ಹೋಗುತ್ತಾನೆ. ಆದರೆ ಅದೇ ರಾತ್ರಿ ಪ್ರಧಾನಿ ತಮ್ಮ ಮಗನಿಗೆ ಚಿಕಿತ್ಸೆ ನೀಡುತ್ತಾರೆ. ಆದರೆ ಪ್ರಜ್ಞೆ ಬಂದ ಕೂಡಲೇ ತಂದೆಯ ಬಗ್ಗೆ ಕೇಳುತ್ತಾನೆ. ಬಿಟ್ಟು ಧೈರ್ಯದಿಂದ ಯುದ್ಧ ಮಾಡಿ ಗೆದ್ದಿದ್ದಾರೆ ಎಂದು ಪ್ರಧಾನಿ ಹೇಳುತ್ತಾರೆ. ಆದರೆ ಯುದ್ಧದಲ್ಲಿ ಬಿಟ್ಟು ಹುತಾತ್ಮನಾದ ಮತ್ತು ಅವನ ಶ್ವಾಸಕೋಶಗಳು ನಿಮ್ಮೊಳಗೆ ಇವೆ. ವೀರ ಸೈನಿಕ ಬಿಟ್ಟುವಿಗೆ ನೀವು ಏನು ಹೇಳಲು ಬಯಸುತ್ತೀರಿ?